ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಮಿನಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಸಂಡೇ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ವಾಕಿಂಗ್ ಹೋಗಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ನಾನು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಎಲ್ಲ ವಾಕಿಂಗ್ ಹೋಗೋಣ ಅಂತ ಹೊರಟ್ವಿ. ನಾವು ಇವತ್ತು ಹೋಗ್ತಿರೋದು ಆಲದ ಮರ ಪಾರ್ಕ್ಗೆ. ನಮ್ಮ ಮನೆಯಿಂದ ಆಲದ ಮರ ಪಾರ್ಕ್ಗೆ ಒಂದು 2 ಕಿಲೋಮೀಟರ್ಸ್ ಇರ್ಬೋದೇನೋ ಅಷ್ಟೇ. ಸೊ ನಾವು ಪಾರ್ಕಿಗೆ ಬಂದ್ವಿ. ನೀವು ನೋಡ್ಬೋದು ಎಷ್ಟು ಗ್ರೀನರೀಸ್ ಇದೆ ಮತ್ತು ಪ್ಲೆಸೆಂಟಾಗಿದೆ ಪಾರ್ಕ್ ಹೇಳಬೇಕಂತ ಅಂದರೆ. ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು ಮಕ್ಕಳೆಲ್ಲ ಜಿಮ್ಯಾಸ್ಟಿಕ್ ಮಾಡ್ತಿದ್ದಾರೆ. ಇದು ಆಲ್ ಓವರ್ ನಾನು ನೋಡಿರೋ ಪ್ರಕಾರ ಎಲ್ಲ ಕಡೆ ಎಲ್ಲ ಪಾರ್ಕಲ್ಲೂ ಇದಿರುತ್ತೆ ಜಿಮ್ಯಾಸ್ಟಿಕ್. ತುಂಬ ಸ್ಪೋರ್ಟಿವ್ ಆಗಿ ಆಡ್ತಿದ್ದಾರೆ ಮಕ್ಕಳು. ನನಗಂತೂ ತುಂಬ ಖುಷಿ ಆಯಿತು. ಆ ಸ್ಪಿರಿಟ್ ಇದೆಯಲ್ಲ ಎಷ್ಟು ತುಂಬ ಚೆನ್ನಾಗಿದೆ. ನೀವು ನೋಡಿ ಯಾವ ಥರ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಈ ಪಾರ್ಕು ಆ್ಯಕ್ಚುಲಿ ಇರೋದು ಬಸವೇಶ್ವರ ನಗರದಲ್ಲಿ. ನೀವು ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಮಕ್ಕಳು. ತುಂಬ ಖುಷಿ ಆಗುತ್ತೆ ಎಷ್ಟು ಸ್ಪೋರ್ಟಿವ್ ಆಗಿ ಆಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ವಾ? ವಾವ್, ಈ ಮೂವಿಯಲ್ಲಿ ಸಖತ್ತಾಗಿ ಮಾಡಿದ್ರು. ತುಂಬ ಇಷ್ಟ ಹಾಗೆ ಇಲ್ಲಿ ಸೈಡಲ್ಲಿ ನೀವು ನೋಡಿದ್ರೆ ಸೀನ್ರಿ ಥರ ತುಂಬ ಚೆನ್ನಾಗಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಪಿಂಕ್ ಟೀ ಶರ್ಟ್ ಹಾಕ್ಕೊಂಡು ಇಲ್ಲೊಂದು ಕ್ಲಾಸ್ ಇದೆ. ಇದು ಏನಿಲ್ಲ ವಯಸ್ಸಾದವ್ರಿಗೆ ಇವ್ರಿಗೆಲ್ಲ ಲಾಫಿಂಗ್ ಕ್ಲಾಸ್ ಥರ ತುಂಬ ಚೆನ್ನಾಗಿದೆ. ಇಲ್ಲೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ. ಹಾಗೆ ನೋಡ್ಬೋದು ನೀವು ನೋಡಿ ಎಲ್ಲ ಕಡೆ ತುಂಬ ಗ್ರೀನರೀಸ್ ಅಂದರೆ ಗ್ರೀನರೀಸ್ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತುಂಬ ದೊಡ್ಡದಾಗಿದೆ ಈ ಪಾರ್ಕ್ ಅಂತೂ. ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ. ಇಲ್ಲೊಂದು ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಇಲ್ಲಿ ಲಯನ್ದು ಸ್ಟ್ಯಾಚು ಕಾಣಿಸ್ತಿದೆಯಲ್ಲ, ಇದು ಸೀನ್ರಿ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀನ್ರಿ. ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಇದೆ. ತುಂಬ ವಿಶಾಲವಾಗಿದೆ, ತುಂಬ ಪ್ಲೆಸೆಂಟ್ ಆಗಿದೆ. ಹೇಳ್ಬೇಕಂದ್ರೆ ನಂಗೆ ತುಂಬ ಇಷ್ಟ ಆಯಿತು ಈ ಪಾರ್ಕು. ನೀವು ನೋಡ್ಬೋದಲ್ಲ, ನೋಡಿ ಇಲ್ಲಿ ಎಲ್ಲ ಪ್ಲ್ಯಾಂಟ್ಸ್ ಹೆಂಗಿದೆ, ತುಂಬ ಗ್ರೀನರಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ವಿಶ್ವೇಶ್ವರಯ್ಯ ಅವರದ್ದು ಸ್ಟ್ಯಾಚ್ಯೂ ಇದೆ. ಬ್ಯೂಟಿಫುಲ್ ಬಟರ್ಫ್ಲೈ ಇದೆ. ನಾನು ಅದನ್ನು ಝೂಮ್ ಮಾಡ್ಕೊಂಡಿದ್ದೆ. ನೀವು ನೋಡ್ಬೋದು ಇಲ್ಲಿ ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಂಡ್ ಮತ್ತೆ ನೋಡಿ ತುಂಬ ಗ್ರೀನರೀಸ್ ಅಂದರೆ ಇಲ್ಲೊಂದು ಮೈಕ್ ಕಾಣಿಸ್ತಿದೆ ಅಲ್ಲ ಗ್ರೀನ್. ಬಂದ್ಬಿಟ್ಟು ಏನಿಲ್ಲ, ರೇಡಿಯೋ ಕನೆಕ್ಟ್ ಮಾಡಿರ್ತಾರೆ, ಮ್ಯೂಸಿಕ್ ಪ್ಲೇ ಆಗ್ತಿರುತ್ತೆ. ತುಂಬ ಚೆನ್ನಾಗಿದೆ. ಯೂಶ್ವಲಿ ಮ್ಯೂಸಿಕ್ ಕೇಳ್ಕೊಂಡು ವಾಕ್ ಮಾಡೋರಿಗೆ ಅವ್ರಿಗದ್ರ ಅವಶ್ಯಕತೆ ಇರಲ್ಲ ಹೆಡ್ಫೋನ್ಸ್ ಇಯರ್ಫೋನ್ಸ್ ಕ್ಯಾರಿ ಮಾಡೋದು. ಬಿಕಾಸ್ ಈ ಗ್ರೀನ್ ಕಲರ್ ಮೈಕ್ ಶೇಪಲ್ಲಿ ಇದೆಯಲ್ಲ, ಇದರಲ್ಲೇ ರೆಕಾರ್ಡ್ ಕನೆಕ್ಟ್ ಆಗಿರುತ್ತೆ, ಮ್ಯೂಸಿಕ್ ಪ್ಲೇ ಆಗ್ತಿರುತ್ತೆ. ಸೊ ಅದ್ರ ನೀಡ್ ಇರಲ್ಲ ನೀವು ಇಯರ್ಫೋನ್ಸ್ ಹೆಡ್ಫೋನ್ಸ್ ಥರ ಅಂಥದ್ದು. ಈ ಪಾರ್ಕಲ್ಲಿ ನನಗೇನೋ ಇದು ಮ್ಯೂಸಿಕ್ದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ನೋಡ್ಬೋದಲ್ಲ ಅಕ್ಕಪಕ್ಕ ಎಲ್ಲಿ ಕಣ್ಣಾಡಿಸಿದ್ರೂ ಬರೀ ಗ್ರೀನರೀಸೇ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ. ಒಂಥರ ಅಟ್ಮಾಸ್ಫಿಯರ್ ತುಂಬ ಖುಷಿ ಕೊಡುತ್ತೆ. ಮತ್ತು ಈ ಥರ ಅಟ್ಮಾಸ್ಫಿಯರ್ ಇದ್ದರೆ ನಮಗೆ ಗಾಳಿ ಉಸಿರಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಗ್ರೀನರೀಸ್, ಸುತ್ತಮುತ್ತ ಬರೀ ಗ್ರೀನರೀಸ್. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಹೇಳಬೇಕಂದ್ರೆ ಪಾರ್ಕ್ ನಂಗೆ ತುಂಬ ಇಷ್ಟ ಆಯಿತು. ನೀವು ಸಾಯಂಕಾಲ ಹೊತ್ತೇನಾದರೂ ಬೇಜಾರಾಗಿದ್ರೆ ಬರ್ಬೋದು. ಆ್ಯಂಡ್ ಇಲ್ಲಿ ಈ ಪಾರ್ಕಲ್ಲಿ ಎಂಟ್ರೆನ್ಸಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಅದು ಎಂಟ್ರೆನ್ಸ್ ಬರ್ತಾ ಇದ್ದೀನಿ, ಅದತ್ರ ಪಾಸ್ ಆಗ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು ಈಗ ಈ ದೇವಸ್ಥಾನ ನಾಗರಕಟ್ಟೆ ದೇವಸ್ಥಾನ.
ಪುಟಾಣಿದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಎಂಟ್ರೆನ್ಸಲ್ಲೇ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕುತ್ಕೊಳಕ್ಕೆ ಜಾಗ ಇದೆ, ತುಂಬ ಚೆನ್ನಾಗಿದೆ ಇಲ್ಲಿ ಕುತ್ಕೊಳಕ್ಕೆ ತಣ್ಣಗೆ. ಆ್ಯಂಡ್ ಬ್ಯಾಂಬೂ ಟ್ರೀ ನೀವು ನೋಡ್ಬೋದು. ಆ್ಯಂಡ್ ಅಲ್ಲಿ ಆಟಾಡೋಕ್ಕೆ ಮಕ್ಕಳಿಗೆ ಜಾಗ ಇದೆ ಆಟಾಡೋಕ್ಕೆ. ಆ್ಯಂಡ್ ಇಲ್ಲಿ ದೊಡ್ಡವ್ರಿಗೆ ಎಕ್ಸಸೈಸ್ ಮಾಡೋಕ್ಕೆ ಜಾಗ ಇದೆ. ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಇದು ವಾಕಿಂಗ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಇದು ಎಕ್ಸಸೈಸ್ ಮಾಡೋ ಪಾಯಿಂಟ್ ಈ ಕಡೆ ಇರೋದು. ಆ್ಯಂಡ್ ಈ ಕಡೆ ಬಾಸ್ಕೆಟ್ಬಾಲ್, ವಾಲಿಬಾಲ್, ಇದು ಬ್ಯಾಡ್ಮಿಂಟನ್ ಎಲ್ಲ ಆಡ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಹುಡುಗರೆಲ್ಲ ಆಡ್ತಿದ್ದಾರೆ. ಆ ಗ್ರೌಂಡಲ್ಲಿ ಆಡ್ಬೋದು. ಬ್ಯಾಂಬೂ ಸ್ಟಿಕ್ ನೋಡಿ ನೀವು, ತುಂಬ ಚೆನ್ನಾಗಿದೆ. ತುಂಬ ಸೈಡ್ಸಿಂದ ಗೇಟ್ಸ್ ಇದೆ, ಯಾವ ಕಡೆ ಬೇಕಾದರೂ ಬರ್ಬೋದು ಅನಿಸುತ್ತೆ. ಐ ಗೆಸ್ ಇವತ್ತು ಆ ಕಡೆ ನಾನು ಇವಾಗ ತೋರಿಸಿದ ಗೇಟ್ ಲಾಕ್ ಆಗಿತ್ತು, ನಾನು ಮೇನ್ ಗೇಟಿಂದ ಬಂದೆ. ನೀವು ನೋಡ್ಬೋದು ಸುತ್ತಮುತ್ತ ಬರೀ ಮರ, ಬರೀ ಗಿಡ, ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಸಾಯಂಕಾಲದ ಹೊತ್ತು ಬೇಜಾರಾದಾಗ ಮಕ್ಕಳನ್ನ ಕರ್ಕೊಂಡು ಬರ್ಬೋದು, ತುಂಬ ಚೆನ್ನಾಗಿದೆ. ಎನಿವೇಸ್ ಆಟಾಡೋಕ್ಕೂ ಮಕ್ಕಳಿಗಿದೆ ಆ್ಯಂಡ್ ದೊಡ್ಡವ್ರಿಗೂ ಎಕ್ಸಸೈಸ್ ಮಾಡೋಕ್ಕೂ ಇದೆ. ಆ್ಯಂಡ್ ನೀವು ನೋಡ್ಬೋದು ಅಲ್ಲೆಲ್ಲ ಗ್ರೀನ್ ಕಲರ್ ಮೈಕ್ ಥರ ಇರೋದು, ಅದು ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ ಗ್ರೌಂಡ್ ಮಾತ್ರ, ಪಾರ್ಕ್ ಮಾತ್ರ. ಆ್ಯಂಡ್ ಗ್ರೌಂಡು ಅಷ್ಟೇ ಸ್ಪೇಷಿಯಸ್ ಆಗಿದೆ, ನೀವು ನೋಡ್ತಾ ಇರ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ. ನಾವು ಬ್ಯಾಡ್ಮಿಂಟನ್ ಆಡ್ಬೋದು, ವಾಲಿಬಾಲ್ ಆಡ್ಬೋದು, ಮತ್ತೊಂದು ಎಲ್ಲ ಥರ ಗೇಮ್ಸ್ ಆಡ್ಬೋದು. ಜಾಗದ ಹತ್ರನೇ ಎಲ್ಲಿ ಸ್ಪೇಸ್ ಸಿಗುತ್ತೋ ಅಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಒಳ್ಳೆಯದೇ ಅಲ್ವಾ? ತುಂಬ ತೋರಿಸ್ತಿರೋ ಪಾಯಿಂಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಲೀವ್ಸ್ ಥರ ಇರೋ ಪ್ಲ್ಯಾಂಟ್, ಗ್ರೀನ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತುಂಬ ಸ್ಪೇಷಿಯಸ್ ಆಗಿದೆ, ಬೇರೆ ವಾಕಿಂಗ್ ಮಾಡೋಕ್ಕೆ ತುಂಬ ಕಂಜೆಸ್ಟೆಡ್ ಆಗೂ ಇಲ್ಲ. ಮತ್ತು ಅಲ್ಲಲ್ಲಿ ಸ್ವಲ್ಪ ಇದು ಸೀನ್ರೀಸ್ ಮಾಡಿದ್ದಾರೆ, ಸ್ಟ್ಯಾಚ್ಯೂಸ್ ಥರ. ಆ್ಯಂಡ್ ಕುತ್ಕೊಳ್ಳೋಕ್ಕೂ ತುಂಬ ಸ್ಪೇಷಿಯಸ್ ಆಗಿರೋ ಜಾಗಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನನಗೆ ಮೇನ್ ಈ ಸೀನ್ರಿ ತುಂಬ ಇಷ್ಟ ಆಯಿತು. ಇದು ಮತ್ತು ನಾನು ಆಗಲೇ ಹೇಳಿದ್ದು ಲಯನ್ದು. ಆ್ಯಂಡ್ ಇದು ಕ್ಲಾಸ್ ಮುಗ್ದಾಗಿದ್ಮೇಲೆ ಎಲ್ಲ ಬ್ರೇಕ್ ತೊಗೊಂಡಿದ್ದಾರೆ. ಕಾಫಿ, ಟೀ, ಬಿಸ್ಕೆಟ್ಸ್ ಕುಡಿತಾ ಇದ್ದಾರೆ, ಸ್ವಲ್ಪ ಜನ ಮಾತಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇದು ಲಾಫಿಂಗ್ ಕ್ಲಾಸ್ ಕಡೆಯವರು ಎಲ್ಲ. ತುಂಬ ಚೆನ್ನಾಗಿದೆ ಈ ಕಾನ್ಸೆಪ್ಟು, ವಯಸ್ಸಾದವ್ರಿಗೆ ಎಲ್ಲ. ನಾವಿವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನೀವು ನಿಮ್ಮ ಮನೆ ಹತ್ರ ಇರೋ ಪಾರ್ಕ್ಗಳಿಗೆ ವಿಸಿಟ್ ಮಾಡಿ, ನಿಮ್ಮ ಫಿಟ್ನೆಸ್ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡ್ತೀರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.